ವಿಶೇಷ ವಿಮಾನದಲ್ಲಿ ಮೋದಿ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಸಂದರ್ಭದ ದೃಶ್ಯ. ಇಲ್ಲಿಂದ ನೇರವಾಗಿ ಹೆಲಿಕಾಪ್ಟರ್ ಮೂಲಕ ಓವಲ್ ಗ್ರೌಂಡ್ಗೆ ತೆರಳುತ್ತಾರೆ ಮೋದಿ. ಅದಾದ ನಂತರದಲ್ಲಿ ಸಮಾವೇಶ ನಡೆಯುವ ಸ್ಥಳ 5 ಗಂಟೆ ಸಮಯ ನಿಗದಿಯಾಗಿತ್ತು. 5 ಗಂಟೆಯಿಂದ ಮೋದಿ ಅವರ ಭಾಷಣ ಪ್ರಾರಂಭವಾಗುತ್ತೆ ಸಮಾವೇಶದ ವೇದಿಕೆಯಲ್ಲಿ ಅಂತ ಹೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಹೈ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲವನ್ನ ಕೂಡ ಮೋದಿ ಆಗಮನದ ಮುಂಚೆಯೇ ಮಾಡಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶದ ವೇದಿಕೆಗೆ ಆಗಮಿಸಲಿದ್ದಾರೆ ಮೋದಿ. ಮಂಡಕಳ್ಳಿ ವಿಮಾನ ನಿಲ್ದಾಣದ ದೃಶ್ಯಗಳು ಇದು. ಮೋದಿ ಆಗಮಿಸಿದ ಸಂದರ್ಭದ ದೃಶ್ಯ. ಇಲ್ಲಿಂದ ನೇರವಾಗಿ ವಿಶೇಷ ಹೆಲಿಪ್ಯಾಡ್ನಿಂದ ಸಮಾವೇಶ ನಡೆಯುವ ಜಾಗ. ಅಬ್ಬರದ ಮತ ಪ್ರಚಾರಕ್ಕೆ ಕೌಂಟ್ ಡೌನ್. ಕೆಲವೇ ಕ್ಷಣಗಳಲ್ಲಿ ಸಮಾವೇಶವನ್ನು ಉದ್ದೇಶಿಸಿ ಮೋದಿ ಭಾಷಣ. ಅದರಲ್ಲೂ ಪ್ರಮುಖವಾಗಿ ಪ್ರಣಾಳಿಕೆ ಇವತ್ತು ಬಿಡುಗಡೆಯಾಗಿರುವ ಬೆನ್ನಲ್ಲೇ ಮೋದಿ ಉದ್ದೇಶಿಸ್ತಾ ಇರುವ ಮೊದಲ ವೇದಿಕೆ ಕಾರ್ಯಕ್ರಮ ಚುನಾವಣಾ ವರ್ಷ. ಅದರಲ್ಲೂ ಪ್ರಮುಖವಾಗಿ ಇಂಡಿ ಮೈತ್ರಿಕೂಟ, ಅದರಲ್ಲೂ ನೇರವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದಕ್ಕೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ. ಮೋದಿ ಅವರ ಭಾಷಣ ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ವಿಶೇಷ ಹೆಲಿಕಾಪ್ಟರ್. ಈ ಹೆಲಿಕಾಪ್ಟರ್ನಿಂದ ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ ಓವಲ್ ಗ್ರೌಂಡ್ಗೆ ತೆರಳುತ್ತಾರೆ ಮೋದಿ. ಕೆಲವೇ ಕ್ಷಣಗಳಲ್ಲಿ ಅದರ ಟೇಕ್ ಆಫ್. ಅದಾದ ನಂತರದಲ್ಲಿ ರಸ್ತೆ ಉದ್ದಕ್ಕೂ ಕೂಡ ಈ ಓವಲ್ ಮೈದಾನದಿಂದ ಮಹಾರಾಜ ಮೈದಾನದವರೆಗೂ ಕೂಡ ರಸ್ತೆಯ ಮಾರ್ಗದುದ್ದಕ್ಕೂ ಕೂಡ ಜನರು ಜಮಾವಣೆಗೊಂಡಿದ್ದಾರೆ ಮೋದಿ ಅವರನ್ನ ವೀಕ್ಷಿಸಬೇಕು ಅಂತ ಹೇಳಿ. ಇಲ್ಲಿ ರೋಡ್ ಶೋ ಇಲ್ಲ, ನೇರವಾಗಿ ಸಮಾವೇಶದ ಜಾಗವನ್ನು ತಲುಪ್ತಾರೆ, ಅಲ್ಲಿ ಭಾಷಣವನ್ನ ಮಾಡ್ತಾರೆ ಅನ್ನೋದು ಪ್ರಧಾನಿಗಳ ಟಿಪಿಯಲ್ಲಿ ಇರ್ತಕ್ಕಂಥ, ಅಂದ್ರೆ ಅವರ ನಿಗದಿತ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ಇರತಕ್ಕಂಥ ಮಾಹಿತಿ. ಆದರೆ ಜನ ರಸ್ತೆಯ ಇಕ್ಕೆಲಗಳಲ್ಲಿ ಜಮಾವಣೆಗೊಂಡಿದ್ದಾರೆ ಮೋದಿ ಅವರನ್ನ ವೀಕ್ಷಿಸಬೇಕು ಅನ್ನೋ ಕಾರಣಕ್ಕೆ. ಹಳೆ ಮೈಸೂರು ಭಾಗವನ್ನ ಕಳೆದ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ ಟಾರ್ಗೆಟ್ ಆಗಿ ಮಾಡಿಕೊಂಡಿದೆ ಬಿಜೆಪಿ ಪಾಳೆಯ. ಒಕ್ಕಲಿಗ ಓಟ್ಗಳ ಸಲುವಾಗಿಯೇ ಮೈತ್ರಿ ಆಗಿದೆ ಅನ್ನೋ ಲೆಕ್ಕಾಚಾರ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಬಹಳ ದಿನದಿಂದ ಚರ್ಚೆ ಆಗ್ತಿರುವ ವಿಚಾರ. ಕಳೆದ ಬಾರಿ ಡಿಕೆ ಶಿವಕುಮಾರ್ ಫ್ಯಾಕ್ಟರ್ನಿಂದಾಗಿ ಜೆಡಿಎಸ್ ಮತಬುಟ್ಟಿಯಿಂದ ಕೆಲವೊಂದಷ್ಟು ಓಟ್ ಒಕ್ಕಲಿಗ ಸಮುದಾಯದ್ದು ಕಾಂಗ್ರೆಸ್ಗೆ ಶಿಫ್ಟ್ ಆಗಿದೆ. ಅದನ್ನ ವಾಪಸ್ ಜೆಡಿಎಸ್ಗೆ ಆ ಮೂಲಕ ಮೈತ್ರಿ ಪಾಳೆಯದ ಅಭ್ಯರ್ಥಿಗಳ ಪರವಾಗಿ ಬೀಳುವಂತೆ ಮಾಡುವುದು ಒಂದು ಉದ್ದೇಶ. ಇದೇ ಕಾರಣಕ್ಕೋಸ್ಕರ ಇವತ್ತಿನ ವೇದಿಕೆಯಲ್ಲಿ ದೇವೇಗೌಡರ ಉಪಸ್ಥಿತಿ. ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಹಿಡಿತವನ್ನ ಮತ್ತಷ್ಟು ಬಲಗೊಳಿಸುವ ಪ್ರಯತ್ನ. ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ ಇತ್ಯಾದಿ ಭಾಗದಲ್ಲಿ ಬಿಜೆಪಿಯ ಸಂಘಟನೆಯನ್ನ ಮತ್ತಷ್ಟು ಭದ್ರಗೊಳಿಸುವ ಪ್ರಯತ್ನ. ಇದರ ಭಾಗವಾಗಿಯೂ ಕೂಡ ಈ ಬಾರಿ ಚುನಾವಣಾ ಕಣದಲ್ಲಿರ್ತಕ್ಕಂತಹ ಮಂಡ್ಯದ ಅಭ್ಯರ್ಥಿ ಕುಮಾರಸ್ವಾಮಿ, ಹಾಸನದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ, ಹಾಗೆ ಮೈಸೂರಿನ ಎನ್ಡಿಎ ಅಭ್ಯರ್ಥಿ ಯದುವೀರ್ ಎಲ್ಲರೂ ಕೂಡ ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಒಂದಷ್ಟು ಇಂಟ್ರೆಸ್ಟಿಂಗ್ ದೃಶ್ಯಗಳನ್ನ ಕೂಡ ನೀವು ಗಮನಿಸಿದ್ರಿ. ಪ್ರಜ್ವಲ್ ರೇವಣ್ಣ ಅವರು ಬಂದರು, ನೇರವಾಗಿ ಯಡಿಯೂರಪ್ಪನವರ ಕಾಲಿಗೆ ಬಿದ್ದ ಆಶೀರ್ವಾದವನ್ನ ಪಡ್ಕೊಂಡ್ರು. ಅದಾದ ನಂತರದಲ್ಲಿ ದೇವೇಗೌಡರ ಆಶೀರ್ವಾದವನ್ನ ಕೂಡ ಪಡ್ಕೊಂಡ್ರು. ಮತ್ತೊಂದು ಕಡೆಯಲ್ಲಿ ಸುಮಲತಾ ಹಾಗೆ ಕುಮಾರಸ್ವಾಮಿ ಅವರು ಒಂದೇ ವೇದಿಕೆಯಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಸುಮಲತಾ ಹಾಗೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದು ಕೆಲವೇ 5 ವರ್ಷದ ಹಿಂದೆ ಇದೇ ಚುನಾವಣೆ ಸಂದರ್ಭದಲ್ಲಿ ಇಬ್ಬರ ನಡುವೆ ಇದ್ದಂತಹ ಪೈಪೋಟಿ ಈಗ ಕಂಪ್ಲೀಟ್ ಆಗಿ ಬದಲಾಗಿದೆ. ಸುಮಲತಾ ಅವರ ಬದಲಿಗೆ ಕಣದಲ್ಲಿ ಇಳಿದಿದ್ದಾರೆ ಕುಮಾರಸ್ವಾಮಿ ಅವರು. ರೈಟ್, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ. ಸಮಾವೇಶ ನಡೀತಾ ಇರುವ ಜಾಗದಿಂದಲೇ ನಮ್ಮ ಪ್ರತಿನಿಧಿ ರಂಜಿತ್ ಮಾತನಾಡಿಸ್ತಾ ಇದ್ದೀವಿ. ಜನರನ್ನ ಜೋಶಂತೂ ಸಾಕಷ್ಟಿದೆ, ಜನ ಕೂಡ ಸೇರಿದ್ದಾರೆ. ಬಟ್ ಮತವಾಗಿ ಪರಿವರ್ತನೆ ಆಗತ್ತಾ ಸದ್ಯಕ್ಕಿರುವ ಕುತೂಹಲ?